ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಪ್ರಾಧಿಕಾರದ ಸಭೆ ನಡೆಯುತ್ತೆ. CWRCಯ ಶಿಫಾರಸು, ಆ ಶಿಫಾರಸನ್ನು ಕರ್ನಾಟಕ ವಿರೋಧಿಸಿದೆ, ಅಪೀಲ್ ಮಾಡಿಕೊಂಡಿದೆ ಪ್ರಾಧಿಕಾರದ ಮುಂದೆ, CWMA ಮುಂದೆ. ಇವತ್ತು ಅದು ಕರ್ನಾಟಕದ ಅಪೀಲ್ ಏನಿದೆ ಅದು ಡಿಸೈಡ್ ಆಗಬಹುದು. ಪ್ರಾಧಿಕಾರದಲ್ಲಿ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಿ ಅಂತ CWRC ಶಿಫಾರಸು ಮಾಡಿರೋದು. ಪ್ರಾಧಿಕಾರದಲ್ಲಿ ಒಟ್ಟು 9 ಮಂದಿ ಮೆಂಬರ್ಸು, ಕರ್ನಾಟಕದ ಪ್ರತಿನಿಧಿಯೂ ಸೇರಿದಂತೆ. ಕರ್ನಾಟಕದ ಅಪೀಲ್ ಇರೋದು ಈಗ ನಮ್ಮಲ್ಲಿ ನೀರಿಲ್ಲ, ನೀರು ಹೇಗೆ ಬಿಡುಗಡೆ ಮಾಡೋದು, 3,500 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ಹೇಳ್ತಾ ಇದ್ದೀರಿ, 4.5 TMC 15 ದಿನಕ್ಕೆ. ಆದರೆ ನಾವು KRS ಇಂದ ನೀರು ಹರಿಸಿದ್ರೆ ಸುಮಾರು 6 TMC ಅಷ್ಟು ಹರಿಸಬೇಕಾಗತ್ತೆ, 4.5 TMC ಬಿಳಿಗೊಂಡ್ಲಿಗೆ ರೀಚ್ ಆಗಬೇಕು ಅಂತಾದರೆ. ಸೊ ಈ ರೀತಿ ಆದರೆ ನಮಗೆ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಪ್ರಾಧಿಕಾರದಲ್ಲೂ ಕರ್ನಾಟಕದ ಮನವಿ ಪುರಸ್ಕೃತಗೊಳ್ಳದಿದ್ದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದರ ಬಗ್ಗೆಯೂ ಯೋಚನೆ ಆಗ್ತಾ ಇದೆ. ಪ್ರಾಧಿಕಾರದಲ್ಲಿ ನ್ಯಾಯ ಸಿಗದಿದ್ರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ಕರ್ನಾಟಕ ಸರ್ಕಾರ ಯೋಚಿಸಿದೆ. ಸಮಿತಿ ಕೊಡುವಂತ ಟೆಕ್ನಿಕಲ್ ಸಮಿತಿ CWRC ಅವರು ಕೊಡುವಂತ ಶಿಫಾರಸನ್ನ ಪ್ರಾಧಿಕಾರ ಕಳೆದ ಹಲವು ವರ್ಷಗಳಿಂದ ಅನುಮೋದಿಸಿರೋದ್ರಿಂದ ಪ್ರಾಧಿಕಾರದಲ್ಲಿ ನ್ಯಾಯ ಸಿಗತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಪ್ರಾಧಿಕಾರದಲ್ಲೂ ಇದೇ ರೀತಿಯ ಆದೇಶ ಬಂದರೆ ಆಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಿದೆ. ಕರ್ನಾಟಕದ ವಾದ ಏನು ಅನ್ನೋದನ್ನು ನೋಡ್ತಾ ಇದ್ದೀರಿ. ಈಗ ನಮ್ಮ 4 ಡ್ಯಾಮ್ಗಳಲ್ಲಿರುವಂಥ ನೀರು ಅದು ಕುಡಿಯೋ ಉದ್ದೇಶಕ್ಕೋಸ್ಕರ ಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.